ಹಾಯ್, ಈ ವಿಡಿಯೋ ಇವತ್ತು ಅನ್ಬಾಕ್ಸಿಂಗ್ ಕುರಿತು. ಇವತ್ತಿನ ಅನ್ಬಾಕ್ಸಿಂಗ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ DJI ಮೈಕ್ ಮಿನಿನ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಮೈಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ವಿಡಿಯೋ ಆಗಲಿ ಆ ವಿಡಿಯೋದಲ್ಲಿ ಬರ್ತಕ್ಕಂಥ ಸೌಂಡ್ ಏನಿದೆಯಲ್ಲ, ಈ ಸೌಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಗಲೇ ನಾವು ಹೇಳುವಂಥ ವಿಷಯನ ಸೌಂಡ್ ಮುಖಾಂತರ ರೀಚ್ ಮಾಡಿಸೋದಕ್ಕೆ ಅಂತ ಆಗೋದು. ಯಾವ್ಯಾವುದೋ ಮೈಕ್ಗಳನ್ನ ತಗೊಂಡು ನಾವು ಎಕ್ಸ್ಪೆರಿಮೆಂಟ್ ಮಾಡೋ ನಮಗೆ DJI ಮೈಕ್ ಮಿನಿ ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ತುಂಬ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಅಂತ ಅನ್ನಿಸ್ತು. ಟೆಕ್ನಿಕಲ್ ವಿಷಯಗಳು ಏನೇನಿದ್ದಾವೆ DJI ಮೈಕ್ ಮಿನಿನಲ್ಲಿ ಇದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಜಸ್ಟ್ ನಾನು DJI ಮೈಕ್ ಮಿನಿ 2 ಇದನ್ನ ಈಗ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು DJI ಮೈಕ್ ಮಿನಿ ಇದನ್ನ ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ಇದಕ್ಕೆ ಒಂದು ಕವರ್ ರ್ಯಾಪ್ ಆಗಿತ್ತು, ಈಗ ತಾನೇ ಜಸ್ಟ್ ತೆಗೆದೆ. ಇದರಲ್ಲಿ ವ್ಯಾರಂಟಿ 1 year ವ್ಯಾರಂಟಿ ಕೊಟ್ಟಿದ್ದಾರೆ. ಇದೊಂದು ನಾವು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇದನ್ನ ನಾನು ಬಿಟ್ಟರೆ ಈ ಒಂದು DJI ಮೈಕ್ ಮಿನಿ ಏನಿದೆಯಲ್ಲ ಬಾಕ್ಸು, ಈ ಬಾಕ್ಸು 16,500 rupees ಪೇ ಮಾಡಬೇಕಾಗುತ್ತೆ. ಸೊ 16,500 ರೂಪಾಯಿ ನಾವು ಇದನ್ನ ಪೇ ಮಾಡಿದ್ರೆ ಅದ್ಭುತವಾದ ಕ್ವಾಲಿಟಿ ಈ ಮೈಕಲ್ಲಿ ಸಿಗುತ್ತೆ. ಈ ಮೈಕು 2 ಮೈಕ್ಸ್ ಇರುತ್ತೆ ಇದರಲ್ಲಿ, ಒಂದು ರಿಸೀವರು ಮತ್ತು 2 ಮೈಕ್ ಇರುತ್ತೆ. ಸಪೋಸ್ ಈಗ ಆಂಕರ್ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇನ್ವೈಟೆಡ್ ಗೆಸ್ಟ್ ಯಾರು ಇರ್ತಾರೆ ಅವರು ಕೂಡ ಮಾತಾಡ್ಬೋದು, ಇವರು ಕೂಡ ಮಾತಾಡ್ಬೋದು. 2 ಮೈಕ್ ಇರುತ್ತೆ. ಹಾಗಾಗಿ ಎಲ್ಲ ಯೂಟ್ಯೂಬರ್ಸ್ಗೆ ಮತ್ತು ಯಾವುದೇ TV ಚಾನಲ್ಸ್ಗಾಗಿರ್ಬೋದು, ಮತ್ತು ಸಿನಿಮಾದಲ್ಲಿ ಸೌಂಡ್ ರೆಕಾರ್ಡಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಒಂದು ಗುಡ್ ಸೌಂಡ್ ಕ್ವಾಲಿಟಿಗೆ ಈ ಪುಟಾಣಿ DJI ಮೈಕ್ ಮಿನಿ ತುಂಬಾ ಕೆಲಸ ಮಾಡುತ್ತೆ. ಹಾಗಾಗಿ ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಈಗಲೇ ನಾವು ಅನ್ಬಾಕ್ಸಿಂಗ್ ಮಾಡೋಣ. ಇದೊಂದು ಕವರ್ ಪ್ಯಾಕಿಂಗ್ ಆಗಿದೆ. ಸೊ ಮೆನು ಕೂಡ ಇಲ್ಲೇನೋ ಕೊಟ್ಟಿದ್ದಾರೆ ಈ ಪ್ರಾಡಕ್ಟ್ ಬಗ್ಗೆ. ಇದು ಸ್ಟಿಕ್ಕರ್, DJI ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸೊ ಈ ಮೆನು ಮತ್ತೆ ಇದನ್ನೆಲ್ಲ ನಾವು ಆಮೇಲೆ ನೋಡೋದಾಗುತ್ತೆ. ಪ್ರಾಡಕ್ಟ್ ಹೇಗಿದೆ ಅನ್ನೋದು ನೋಡೋ ಒಂದು ಕ್ಯೂರಿಯಾಸಿಟಿ ನನಗಿದೆ. ಈಗ ಹೊಸದಾಗಿ ಲಾಂಚ್ ಆಗಿರೋವಂಥದ್ದು ಇದು. ಪೌಚ್ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಪೌಚ್ ಇದೆ ಇದು. ಇದು ವಿಂಡ್ ಕಟ್ ಮಾಡೋದಕ್ಕೆ, ಮೈಕ್ಗೆ ನಾವು ಇದನ್ನ ಹಾಕೊಂಡ್ರೆ ವಿಂಡ್ ಕಟ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನ ಕೊಟ್ಟಿರ್ತಾರೆ. ಇದು ಓಪನ್ ಮಾಡೋಣ. ನಾಲ್ಕಿದೆ. ಇದು ಕ್ಲ್ಯಾಂಪ್ ತರ ಇದೆ. 1 2 3 4. ಸೊ ಇಲ್ಲಿ 4 ಕೊಟ್ಟಿದ್ದಾರೆ. ಇದು ಈ 4 ಆದಮೇಲೆ ಒಂದು ಕೇಬಲ್ ಕೊಟ್ಟಿದ್ದಾರೆ. ಇದು ರಿಸೀವರ್ ಇಂದ ನಾವು DSLR ಕ್ಯಾಮ್ರಾ ಏನಾದರೂ ಕನೆಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ಸೊ ಅದಕ್ಕೆ ಈ ಸ್ಟೀರಿಯೋ ಜಾಕ್ ಮೈಕ್ ಇರುತ್ತೆ. ಆ್ಯಂಡ್ ಇದು ಟೈಪ್ C, ಇದು ಚಾರ್ಜರ್ಗೆ ಯೂಸ್ ಮಾಡ್ತಾರೆ. ಸೊ ಇದು 2 ಕೇಬಲ್ ಆಯಿತು. ವಿಂಡ್ ಕಟ್ ಮಾಡೋದಕ್ಕೆ ಅಂಥೇಳಿ ಅದೊಂದು ಹುಲ್ಲು ಇದಾಯಿತು. ಒಂದು ಸಿಲಿಕಾನ್ ಜೆಲ್ ಕೂಡ ಇದೆ ಇದರಲ್ಲಿ, ಯಾಕಂದರೆ ಮಾಯಿಶ್ಚರು ಮತ್ತು ಏನಾದರೂ ಆಯಿತು ಅಂತ ಹೇಳಿದ್ರೆ ಇದರಲ್ಲಿ ಪ್ರಿಕಾಷನರಿ ಈ ಥರದ್ದೊಂದು ಇಟ್ಟಿರ್ತಾರೆ. ನಾವು ಯಾವುದೇ ಒಂದು ಪ್ರಾಡಕ್ಟ್ನಲ್ಲಿ ಈ ಥರ ಇಟ್ಟಾಗ ಪ್ಯಾಚಸ್ ಆಗೋದು,
ಆ ಥರದ್ದೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಸೊ ಈ ಒಂದು ಪೋಚ್ ಜೊತೆಗೆ ನೋಡಿ, ಈಗ ಮೇನ್ ಪ್ರಾಡಕ್ಟ್ ರಿವೀಲ್ ಆಗ್ತಾ ಇದೆ. ವಾವ್, ಪ್ರೆಸ್ ಟು ಅನ್ಲಾಕ್ ಅದೊಂದಿದೆ. ಸೊ ಇಲ್ಲಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಅಂತೇಳಿ ಒಂದಷ್ಟು ಡಿಸ್ಕ್ರಿಪ್ಷನ್ ಇದೆ. ಆ್ಯಂಡ್ ಇದ್ರ ಹಿಂದೆ ನಾ ಏನು ಹೇಳಿದೆ, ಈ ಒಂದು ಟೈಪ್ ಸಿ ಏನಿದೆ ಇದು ಚಾರ್ಜಿಂಗ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ. ಕರೆಕ್ಟ್, ಇದೊಂದು ಪೋರ್ಟ್ ಇಲ್ಲಿದೆ. ಈಗ ಇದನ್ನು ಓಪನ್ ಮಾಡುವಂಥ ಸಮಯ. ಇಲ್ಲಿ ಪ್ರೆಸ್ ಟು ಅನ್ಲಾಕ್ ಅಂತಿದೆ. ಹಿಂಗೆ. ಓಕೆ, ಹಂಗಂದ್ರೆ ಸ್ಟಿಕ್ಕರ್ ತೆಗಿಬೇಕು. ಎಸ್, ಇದನ್ನು ತೆಗ್ದಿದ್ದೀನಿ. ಓಹೋ, ನೋಡಿ ಹೀಗಿದೆ. ಸೊ ಇದರಲ್ಲಿ ಸಣ್ಣ ಒಂದು ಮೈಕು, ಇದು 10 ಗ್ರಾಮ್ಸ್ ಇದೆ. ಈ ಮೈಕು 10 ಗ್ರಾಮ್ಸ್ ಇದೆ. ಆ್ಯಂಡ್ ಇನ್ನೂ ಒಂದು ಮೈಕ್ ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ 10 ಗ್ರಾಮ್ಸ್. 1+1 ಮೈಕ್ ಕೂಡ ಇರುತ್ತೆ. ಆ್ಯಂಡ್ ಹಿಂದೆ ಒಂದು ಮ್ಯಾಗ್ನೆಟ್ ಕೂಡ ಇದೆ. ನೋಡಿ, ಮ್ಯಾಗ್ನೆಟ್ ಇದೆ ಹೀಗೆ. ಆ್ಯಂಡ್ ಇದು ವಿತ್ ಕ್ಲಿಪ್ ಹೀಗೆ ಬರುತ್ತೆ, ಕ್ಲಿಪ್ ಬರುತ್ತೆ. ಇದೊಂದು. ಆಮೇಲೆ ಒಂದು ರಿಸೀವರ್ ಕೊಟ್ಟಿದ್ದಾರೆ. ಇದು ರಿಸೀವರ್. ಇದು ಕಂಟ್ರೋಲರು. ಆ್ಯಂಡ್ ಇದು ಕೂಡ ಕ್ಲಿಪ್ ಇದೆ. ಕ್ಲಿಪ್ ಜೊತೆಗೆ ಇಲ್ಲೊಂದು ಕೊಟ್ಟಿದ್ದಾನೆ ನೋಡಿ. ಎಸ್, ಇದು ಕ್ಯಾಮ್ರಾಗೆ ಏನಾದರೂ ನಾವು ಮೇಲ್ಗಡೆ ಹಾಕ್ಕೋಬೇಕು ಅಂತಿದ್ರೆ ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಇದೊಂದು ಕೊಟ್ಟಿದ್ದಾನೆ. ಸೊ ಇದು ಕಂಟ್ರೋಲರ್, ರಿಸೀವರು, ಇದು ಕಂಟ್ರೋಲು. ಇದೊಂದಾಯಿತು. ಆ್ಯಂಡ್ ಒಂದು ಅಡಾಪ್ಟರ್ ಕೊಟ್ಟಿದ್ದಾರೆ. ಇದು ನಾವು ಮೊಬೈಲ್ಗೆ ಕನೆಕ್ಟ್ ಮಾಡಿ ಹಾಕ್ಕೊಳ್ಳೋವಂಥದ್ದು. ಇದು ನಾವೇನಾದರೂ ಮೊಬೈಲಲ್ಲಿ ಈಗ ನಾವು ಈ 1+1 ಮೈಕ್ನ ಏನಾದರೂ ಯೂಸ್ ಮಾಡಬೇಕು ಅಂತಿದ್ರೆ, ಫಾರ್ ಎಕ್ಸಾಂಪಲ್ ಈ ಥರ ಎಸ್ ಹೀಗಿರುತ್ತೆ ಅನಿಸುತ್ತೆ. ಇದು ಒಂದು ಕೊಟ್ಟಿದ್ದಾನೆ. ಇದು ಸ್ವಲ್ಪ ಮ್ಯಾಗ್ನೆಟಿಕ್ ಥರ ಇದೆ. ಆ್ಯಂಡ್ ಕೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಕೇಸ್ ಟೆಕ್ನಿಕಲಿ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಬಟ್ ಅನ್ಬಾಕ್ಸಿಂಗ್ ಮಾಡಬೇಕಾಗಿದೆ. ಇದು ನಾವು ಈ ಎಲ್ಲ ಮೈಕನ್ನು ನೋಡಿ ಹಿಂಗಿಟ್ಟಾಗ ಇದು ಚಾರ್ಜಿಂಗ್ ಕೂಡ ಆಗುತ್ತೆ. ಇದರಲ್ಲೇ ಚಾರ್ಜಿಂಗ್ ಆಗುತ್ತೆ. ಈ ಪವರು ಒಂದು 48 hours ಇದು ಮೈಕ್ ವರ್ಕ್ ಆಗೋ ಕೆಪಾಸಿಟಿ ಇರುತ್ತೆ ಇದರಲ್ಲಿ. ನಾವು ಒನ್ಸ್ ಇದು ಈ ಬಾಕ್ಸ್ನ ಚಾರ್ಜ್ ಮಾಡಿಕೊಂಡ್ರು ಸಾಕು, ಈ ಮೈಕು ಒಳಗಡೆ ಇಡ್ತಾ ಇದ್ದಂಗೆ ಆಟೋಮೆಟಿಕ್ ಚಾರ್ಜ್ ಆಗುತ್ತೆ. ಈಗ ನೋಡಿ ಆಗ್ತಾ ಇದೆ. ಪ್ರಾಡಕ್ಟನ್ನು ನಾವು ಅನ್ಬಾಕ್ಸ್ ಮಾಡಿದಾಗ ಕಂಡಂಥದ್ದು ಇಷ್ಟೆಲ್ಲವನ್ನು, ಮತ್ತೆ ಹೇಗೆ ಇದನ್ನು ಯೂಸ್ ಮಾಡಬೇಕು, ಇದು ಹೇಗೆ ನಾವು ನಮ್ಮ ಕ್ಯಾಮ್ರಾಗಳಿಗೆ ಕನೆಕ್ಟ್ ಮಾಡ್ಕೋಬೇಕು ಅಥವಾ ಮೊಬೈಲ್ ಕನೆಕ್ಟ್ ಮಾಡ್ಕೋಬೇಕು ಅನ್ನೋ ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಅನ್ಬಾಕ್ಸಿಂಗ್ ಆಗಿದೆ. ನಾನೊಂದಷ್ಟು ಎಕ್ಸ್ಪೆರಿಮೆಂಟನ್ನು ಮಾಡಿ ಆಮೇಲೆ ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಇನ್ನಷ್ಟು ವಿಡಿಯೋಗಳನ್ನ ನೀವು ನೋಡೋದಕ್ಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಮಿಸ್ ಮಾಡದೆ ಬೆಲ್ ಐಕಾನ್ನ ನೀವು ಪ್ರೆಸ್ ಮಾಡಿ.